ರೆಬಲ್ಸ್ಗಳು ಮತ್ತೆ ಆಕ್ಟಿವ್ ಆಗಿದ್ದಾರೆ ಬಿಜೆಪಿಯಲ್ಲಿ. ವಿಜೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ಒತ್ತಡ ತಂತ್ರವನ್ನ ಅನುಸರಿಸಿದಂತೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಜೋರಾಗಿದೆ ಭಿನ್ನ ರಾಜಕೀಯ. ವಿಜೇಂದ್ರ ವರ್ಸಸ್ ರೆಬಲ್ ನಾಯಕರು. ನಿನ್ನೆ ಗೋಕಾಕ್, ಇಂದು ದಾವಣಗೆರೆಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ. ನಾನೇ ಅಧ್ಯಕ್ಷ, ನನಗೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಬಿ.ವೈ. ವಿಜೇಂದ್ರ. ನನ್ನ ನಗುಮುಖ ನೋಡಿದ್ರೆ ಗೊತ್ತಾಗೋದಿಲ್ವಾ? ನಾನೇ ಅಧ್ಯಕ್ಷ ಅಂತ ನಿಮ್ಗೆ ಅನ್ಸೋದಿಲ್ವಾ ಅಂತೆಲ್ಲ ಕೇಳ್ತಾ ಇದ್ರು ನಿನ್ನೆ ಮಾತನಾಡಬೇಕಾದ್ರೆ. ವಿಜೇಂದ್ರ ವಿರುದ್ಧ ಭಿನ್ನರು ತಟಸ್ಥರ ರಾಜಕೀಯ ಮುಂದುವರೆದಿದೆ. ಬೊಮ್ಮಾಯಿ ಬೆನ್ನಲ್ಲೇ ದೆಹಲಿಗೆ ಶ್ರೀರಾಮುಲು ಹೋಗಿದ್ದಾರೆ. ತಟಸ್ಥ ಬಣ ಅನ್ನೋದಕ್ಕಿಂತ ಪ್ರಚೋದಕ ಬಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಆಲ್ರೆಡಿ ಬಿಜೆಪಿಯಲ್ಲಿ ಇರುವಂಥವ್ರು ಬಿಕಾಸ್ ಒಂದು ಬಣಕ್ಕೆ ಅವರೇ ಚೂ ಬಿಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ನೋಡ್ತಾನೆ ಇದ್ವಿ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಪಟೇಲ್ರ, ಇಲ್ಲಿ ರೆಬಲ್ಸ್ಗಳು ಇಷ್ಟು ದಿನ ನಾಲ್ಗೆಗೆ ಕೆಲಸವನ್ನ ಕೊಡ್ತಾ ಇದ್ರು. ಸೊ ಬೇಕಾಬಿಟ್ಟಿಯಾಗಿ ತಂತ್ರಗಳನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೊರಗಡೆ ಹೋಗುವಂತಾಯ್ತು. ಈಗ ಮೆದ್ಲಿಗೆ ಕೆಲಸ ಕೊಡ್ತಾ ಇದ್ದಾರೆ, ಆಮೇಲೆ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಸೊ ಜಾಣ ನಡೆಯನ್ನು ಇಡೋದ್ರ ಜೊತೆಗೆ ಈ ಪ್ರಚೋದಕ ಬಣವನ್ನು ಕೂಡ ಸಾಥ್ ಕಟ್ಕೊಂಡು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಆಗುತ್ತೆ ಅನ್ನುವಂಥ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ಬೋದು ಅವ್ರ ತಂತ್ರ? ನಿಮಗೆ ಏನೋ ಒಂದು ಆಗ್ತಾ ಇದೆ. ಯಡಿಯೂರಪ್ಪನವರು 6 ತಿಂಗಳಿಂದ ಮನೇಲಿದ್ದಂಥವ್ರು ಇವತ್ತು ಭಾರತೀಯ ಜನತಾ ಪಕ್ಷದ ಕಚೇರಿಗೆ ದಿನ ದಾಂಗುಡಿಯನ್ನು ಇಡ್ತಿದ್ದಾರೆ, ದಿನ ಮಾತನಾಡ್ತಿದ್ದಾರೆ. RSS ಬಗ್ಗೆ ಬೈದವರಿಗೆ ತಿರುಗೇಟನ್ನು ಕೊಡ್ತಿದ್ದಾರೆ. ನಾನು ಇಡೀ ರಾಜ್ಯದ ಸುತ್ತೆಲ್ಲ ನಾನು ಹೋರಾಟವನ್ನು ಮಾಡ್ತೀನಿ, ಮತ್ತೆ ಸರ್ಕಾರದ ವಿರುದ್ಧ ಗುಡುಕ್ತೀನಿ ಅಂತ ಹೇಳಿಕೆಯನ್ನು ಕೊಡ್ತಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಗೋವಿಂದ ಕಾರಜೋಳ, ಇವನ್ ತೇಜಸ್ವಿ ಸೂರ್ಯ, ಆರ್ ಅಶೋಕ್ ಸೇರಿದಂತೆ, ರಮೇಶ್ ಜಿಗಣಿ ಸೇರಿದಂತೆ ಬಹುತೇಕ ಆಲ್ಮೋಸ್ಟ್ ಎಲ್ಲ ಸೀನಿಯರ್ಸು ಮತ್ತು ಯೂತ್ಸ್ ಎಲ್ಲ ಸೋಮಣ್ಣ ಹೆಸರು ಇವತ್ತು ಮೆನ್ಷನ್ ಮಾಡಿದ್ದಾರೆ. ಹೈಕಮಾಂಡ್ ಒಬ್ಬೊಬ್ಬರದ್ದು ಅಭಿಪ್ರಾಯ ತೆಗೆದುಕೊಂಡ ಸಂದರ್ಭದಲ್ಲಿ ಯಾಕಂತೇಳಿ ಸೋಮಣ್ಣ ಮಠಮಾನ್ಯಗಳ ಜೊತೆ ಸಂಪರ್ಕ ಇದೆ, ಸೋಮಣ್ಣ ವಯಸ್ಸಿದೆ ಮತ್ತು ಆ ವಯಸ್ಸಿನ ಮೇಲೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಸೋಮಣ್ಣ ಅವರ ಅಭಿಪ್ರಾಯವನ್ನು ಕೊಟ್ಟಿರ್ತಕ್ಕಂಥ. ಆದರೆ ನಿಮಗೆ ವಿಜೇಂದ್ರನ ಕಡೆಗಣಿಸಂಗಿಲ್ಲ. ಒಂದು ವೇಳೆ ಸೋಮಣ್ಣ ಮಾಡಿದ್ರೆ ವಿಜೇಂದ್ರ ಬಣ ಮತ್ತೊಂದು ಬಣ ಆರಂಭ ಆಗುತ್ತೆ, ಮತ್ತೆ ದೊಡ್ಡ ತಲೆನೋವು. ವಿಜೇಂದ್ರನ ಮಾಡ್ಬೇಕಂತ ಹೇಳಿದ್ರೆ ಎಲ್ಲರೂ ಸಮಾಧಾನ ಮಾಡಬೇಕಲ್ವಾ? ಹಾಗಾಗಿ ಆ ಸರ್ಕಸನ್ನು ಮಾಡಲಿಕ್ಕೆ ಪ್ರಹ್ಲಾದ್ ಜೋಶಿಗೆ ವಹಿಸಿದ್ರೆ ಪ್ರಹ್ಲಾದ್ ಜೋಶಿ ಆಲ್ಮೋಸ್ಟ್ ಎಲ್ಲ ಸಭೆಗಳನ್ನ ಮಾಡಿದ್ದಾರೆ. ಸಭೆಗಳ ನಡುವೆ ಕೂಡ ಕೊನೆ ಹಂತದವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಸೋಲ್ಬಾರ್ದು ಮತ್ತು ವಿಜೇಂದ್ರ ಅವರನ್ನ ಬಿಡ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ರೆಬಲ್ಸ್ ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ರೆಬಲ್ಸ್ ಆ್ಯಕ್ಟಿವ್ ಇದ್ದಾರೆ ಅಂತ ಯಾರು ಕಾರಣ ಇದಕ್ಕೆ? ಇದೇ ಒಂದು ಸೆಕೆಂಡ್ ಹೈಕಮಾಂಡ್. ಯಾವ ಬಸನಗೌಡ ಪಾಟೀಲ್ ಯತ್ನಾಳ್ರವ್ರನ್ನ ಇದೇ ಹೈಕಮಾಂಡ್ ಅವ್ರನ್ನ ಉಚ್ಚಾಟನೆ ಮಾಡುತ್ತೆ. ಇದೇ ಹೈಕಮಾಂಡ್ನ ಕೆಲವು ನಾಯಕರುಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ವಾಚಾಮಗೋಚರವಾಗಿ ಬೈಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಯಡಿಯೂರಪ್ಪ ಮೇಲೆ ಸಾವಿರಾರು ಕೋಟಿ ಹಗರಣಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಅಲ್ಲ, ಯಡಿಯೂರಪ್ಪ ಮಗ ವಿಜೇಂದ್ರ ಚೀಫ್ ಮಿನಿಸ್ಟ್ರು, ಅಲ್ಲಿ ಸೈನು ಕೂಡ ಫೇಕ್ ಆಗಿದೆ ಅಂತೇಳಿ ಓಪನ್ ಆಗಿ ಹೇಳ್ತಾರೆ. ಅದು ಕಾಂಗ್ರೆಸ್ಗೆ ಅವತ್ತು ಅಸ್ತ್ರ ಮಾಡಿಕೊಟ್ಟಂಥವ್ರು ಯತ್ನಾಳ್. ಆ ಅಸ್ತ್ರಕ್ಕೆ ಕಾರಣಕರ್ತರಾದಂಥವ್ರು ಕೂಡ ಇದೇ BJP ಹೈಕಮಾಂಡ್. ಅವರು ಯಾವ ರೀತಿ ಅಂತ ಹೇಳಿದ್ರೆ ಮಗುನು ಚಿವುಟೋದು ತೊಟ್ಲು ತೂಗುವಂಥ ಕೆಲಸವನ್ನು ಮಾಡ್ತಿರ್ತಕ್ಕಂಥ. ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ವಿಪಕ್ಷವಾಗಿ ಒಂದು ಸರ್ಕಾರದ ವಿರುದ್ಧ ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ರಾಜಕೀಯವಾಗಿ ಹೋರಾಟ ಮಾಡ್ತಕ್ಕಂಥ ಅಂತಃಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಅದು ಕರ್ನಾಟಕದಲ್ಲಿ ಜನರ ಪರವಾಗಿ ಜನರ ಧ್ವನಿಯಾಗಿರ್ತಕ್ಕಂಥ ವಿರೋಧ ಪಕ್ಷ ಇರತಕ್ಕಂಥದ್ದು ಆಂತರಿಕವಾಗಿ ಅಧ್ಯಕ್ಷ ಹುದ್ದೆಗೆ ಕಿತ್ತಾಟ ಮಾಡಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅದು ಹೈಕಮಾಂಡ್ ಕೂಡ ಆಗಿರ್ತಕ್ಕಂಥದ್ದು. ಸಾಮಾನ್ಯ ನೋಡಿ ನೀವು, ಅದು ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, BJP ಹೈಕಮಾಂಡ್ ಇರ್ಬೋದು, ಯಾರನ್ನು ಕೂಡ ಯಾವ ಸ್ಟೇಟಲ್ಲಿ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ. ಅಲ್ಲಿಗೆ ಒಂದೊಂದು ಚೆಕ್ಮೆಟ್ ಇಟ್ಟಿರ್ತಾರೆ. ಅದೇ ರೀತಿ ವಿಜೇಂದ್ರಿಗೆ ಮತ್ತು ಯಡಿಯೂರಪ್ಪನವರಿಗೆ ಅವತ್ತು ಚೆಕ್ಮೆಟ್ ಇಟ್ಟಂಥವ್ರು ಬಸನಗೌಡ ಪಾಟೀಲ್ ಯತ್ನಾಳ್ರವರು. ಆದರೆ ಅವತ್ತೇ ನಿಮ್ಮನ್ನು ಉಚ್ಚಾಟನೆ ಮಾಡ್ಬೋಯ್ತಲ್ಲ. ಅವತ್ತು ಇಡೀ ಸರ್ಕಾರದ ವಿರುದ್ಧ ಮೇಜರ್ ಭದ್ರಾ ಮೇಲ್ದಂಡೆದಿದೆಯಲ್ಲ, ರಾತ್ರಿ ಇವರು ಟೆಂಡರ್ ಮಾಡ್ತಾರೆ. 18,000 ಕೋಟಿ ಟೆಂಡರ್, ದೊಡ್ಡ ಮಟ್ಟದ ಡೀಲು ಅಂತ ಹೇಳ್ತಾರೆ. ಒಟ್ಟು ಮುಖ್ಯಮಂತ್ರಿ ಹುದ್ದೆಗೆ ಸಾವಿರಾರು ಕೋಟಿ ಕೊಡ್ತಾರೆ. ಪ್ರತಿ ತಿಂಗಳು ಇವರು ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನು ಕೊಡ್ತಾರೆ. ಅವತ್ತು ಅರುಣ್ ಸಿಂಗ್ ರವರು ಇನ್ಚಾರ್ಜ್, ಅರುಣ್ ಸಿಂಗ್ ರವರು ಪ್ರತಿ ತಿಂಗಳು ವಿಜೇಂದ್ರ ಕಪ್ಪ ಕಾಣಿಕೆ ಕೊಡ್ತಾರೆ. ಯಡಿಯೂರಪ್ಪ ಸೈನ್ ಹಾಕಲ್ಲ, ವಿಜೇಂದ್ರ ಸೈನ್ ಹಾಕ್ತಾರೆ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಯಡಿಯೂರಪ್ಪನವರ PA ಆಗಿದ್ದಂಥ ಉಮೇಶ್ ಮೇಲೆ ರೇಡ್ ಆಗುತ್ತೆ, ವಿಜೇಂದ್ರರ ಅತ್ಯಾಪ್ತರ ಮೇಲೆ ಎಲ್ಲ ಕೂಡ IT ರೇಡ್ ಆಗುತ್ತೆ, ED ರೇಡ್ ಆಗುತ್ತೆ. ಎಲ್ಲದೂ ಕೂಡ ಹೈಕಮಾಂಡ್ ಇವತ್ತು ಏನು ಮಗುನು ಚಿವುಟಿ ತೊಟ್ಟಲು ತೂಗ್ತಂದು ಕೆಲಸ ಮಾಡ್ತಕ್ಕಂಥ. ಅದೇ ಈಗ ಅವರಿಗೆಲ್ಲ ಒಂದು ಕಡೆ ಈಗ ದೊಡ್ಡ ಟೆನ್ಷನ್ ಆಗಿರ್ತಕ್ಕಂಥ. ಒಂದು ವೇಳೆ ವಿಜೇಂದ್ರ ಅವರು ಮಾಡಿದರೆ ಕೂಡ ಇವ್ರನ್ನೆಲ್ಲ ಸಮಾಧಾನ ಮಾಡಬೇಕು. ಈಗ ಸಮಾಧಾನ ಮಾಡಿ ವಿಜೇಂದ್ರ ಅವ್ರನ್ನು ಸಮಾಧಾನ ಮಾಡಿ ಸೋಮಣ್ಣ ಮತ್ತೊಬ್ಬರನ್ನು ಇನ್ನೊಂದು ಭೀಮಣ್ಣನೋ ಇನ್ನೊಬ್ಬರು ಮಾಡಿದರೆ ವಿಜೇಂದ್ರ ಬಣ ಹುಟ್ಟುತ್ತೆ. ಹಾಗಾಗಿ ಹೈಕಮಾಂಡ್ ಈಗ ತೊಟ್ಲು ತೂಗಿ ಮಗು ಚೂಟಿ ಮಾಡೋದಂಥ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು. BJP ಜನರ ಧ್ವನಿಯಾಗಿ ಕೆಲಸ ಮಾಡೋ ಬದಲು ಅವರಲ್ಲೇ ಕಿತ್ತಾಟ ಆಗಿರ್ತಕ್ಕಂಥದ್ದು. ಜನರಿಗೆ ಇದು ನೋಡ್ಲಿಕ್ಕೆ ಕೂಡ ಅಸಹ್ಯ ಆಗಿರ್ತಕ್ಕಂಥದ್ದು. ಮಧು, ಈಗ ಅವರಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರು ಅನ್ನುವಂಥದ್ರ ಬಗ್ಗೆ ಅಟ್ಲೀಸ್ಟ್ ವಿವರಣೆ ಕೊಡಬೇಕಲ್ಲ. ಬಿಕಾಸ್ ವಿಜೇಂದ್ರ ಬೇಡ ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಸಂಘಟನೆ ಆಗ್ತಾ ಇಲ್ಲ, ಪಕ್ಷ ಸೋಲ್ತಾ ಇದೆ, BJPಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ. ಓಕೆ, ಬೇರೆ ಯಾರಪ್ಪ ಅನ್ನುವಂಥದ್ರ ಬಗ್ಗೆ ಅವ್ರ ಹತ್ರ ಏನಾದರೂ ಆಪ್ಷನ್ಸ್ ಇಟ್ಕೊಂಡಾದ್ರೂ ಹೋದ್ರೆ ಅದಕ್ಕೆ ಮನ್ನಣೆ ಸಿಗ್ಬೋದು ಅಂತ. ಬಟ್ ಇವ್ರಿಗೆ ಇರೋ ಉದ್ದೇಶ ಒಂದೇ, ವಿಜೇಂದ್ರ ಅವ್ರನ್ನ ಮಾತ್ರ ಕೆಳಗಿಳಿಸಿ ಅಂತ. ಅಬ್ಸಲ್ಯೂಟ್ಲಿ. ಯಾಕಂದರೆ ಈಗ ಅವರಿಗೆ ಹೈಕಮಾಂಡ್ಗೂ ಆಯ್ಕೆಗಳು ಬೇರೆ ಅಂಥ ದೊಡ್ಡ ಆಯ್ಕೆಗಳು ಕಾಣಿಸ್ತಾ ಇಲ್ಲ. ಇವರ ಭಿನ್ನರ ಬಣದಲ್ಲೂ ಕೂಡ ಆಯ್ಕೆಗಳಿಲ್ಲ. ಆದರೆ ವಿಜೇಂದ್ರ ಅವರು ಆಗಬಾರ್ದು ಅನ್ನೋದೇ ಒನ್ ಪಾಯಿಂಟ್ ಅಜೆಂಡಾ ಆಗಿರೋದ್ರಿಂದ ಈಗ ನೀವು ರಾಜಕಾರಣದಲ್ಲಿ ನೋಡಿರ್ತೀರಿ. ಈಗ ಒಂದು ತೆಪ್ಪವನ್ನು ಅಥವಾ ದೋಣಿಯನ್ನು ನಡೆಸುವಂಥ ಸಾರಥಿ ಎಲ್ಲರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ದೋಣಿಗೆ ತೂತು ಮಾಡುವಂಥ ಶಕ್ತಿ ಪ್ರತಿಯೊಬ್ಬರಿಗೂ ಆ ದೋಣಿಯಲ್ಲಿ ಕೂತಿರೋರ್ಗೆ ಇದ್ದೇ ಇರುತ್ತೆ, ಸಾಕು. ಸೊ ಇಲ್ಲಿಗ ಕುಮಾರ್ ಬಂಗಾರಪ್ಪರು ಏನು ಮಾಡೋಕ್ಕೆ ಸಾಧ್ಯ? ಅವರೇ ಸೋತ್ಕೊಂಡಿದ್ದಾರೆ. ಸೊರಬದಲ್ಲೇ ಸೋತರು ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ, ನಿಮಗೆ ಉತ್ತರ ಕನ್ನಡದಲ್ಲಿ ಒಂದಷ್ಟು ವೋಟ್ ಬ್ಯಾಂಕ್ ಇರುತ್ತೆ, ಸಮುದಾಯ ಅಂತ ಬಂದಂಥ ಸಂದರ್ಭದಲ್ಲಿ
ಅಂದರೆ ತೀರಾ ದಕ್ಷಿಣ ಕನ್ನಡಕ್ಕೆ ಹೋಗಿ ಈಡಿಗ ಸಮುದಾಯದಲ್ಲಿ ಏನೋ ಇನ್ಫ್ಲುಯೆನ್ಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲಿಲ್ಲ ಅಂದ್ರೂ ಉತ್ತರ ಕನ್ನಡದಲ್ಲಿರುತ್ತೆ, ಶಿವಮೊಗ್ಗದಲ್ಲಿ ಒಂದಷ್ಟು ವೋಟ್ಗಳನ್ನು ಕೀಳ್ಬೋದು. ಸೋಮಣ್ಣ ಅವರು ಹಳೆ ಮೈಸೂರಲ್ಲಿ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾರೆ, ಯಾಕಂದರೆ ವಿಜಯೇಂದ್ರ ಅವರು ಕ್ರೆಡಿಟ್ ಬರುತ್ತೆ ಅಂತ ಹೇಳಿ ಇಲ್ಲಿ ವಿಸಿಬಲ್ ಆಗಿರುವಂಥ ಒಂದಷ್ಟು ನಾಯಕರಿದ್ದಾರೆ. ಇನ್ವಿಸಿಬಲ್ ಆಗಿರುವಂಥ ನಾಯಕರುಗಳು ಬೆಂಗಳೂರಲ್ಲೇ ಎಷ್ಟೊಂದು ಜನಕ್ಕೆ ವಿಜಯೇಂದ್ರ ಅವರ ಅಕ್ಸೆಪ್ಟೆನ್ಸ್ ಇದೆ, ಅಪ್ರೂವಲ್ ಇದೆ. ಸೊ ಇಲ್ಲೂ ಕೂಡ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಆಗ್ಬೋದು. ಸೊ ಇನ್ನು ಯತ್ನಾಳ್ ಅವರಿಗಂತೂ ಸುಮಾರು ಒಂದು 20-25 ಕ್ಷೇತ್ರಗಳಲ್ಲಿ ಗೆಲ್ಸಕ್ಕಾಗಲಿಲ್ಲ ಅಂದರೆ ಸೋಲ್ಸ್ಬೋದಾ, ಸೊ ಡಿವೈಡ್ ಮಾಡ್ಬೋದು. ಸೊ ಸಿದ್ದೇಶ್ವರ ಅವರು ದಾವಣಗೆರೆಯಲ್ಲಿ ಫುಲ್ ಆಕ್ಟಿವ್ ಆಗಿರ್ತಾರ. ಸೊ ಈಗ 10 ಪ್ರಶ್ನೆಗಳು ಬರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ಇವರ ಒಂದು ಅಸಮಾಧಾನಗಳಿಗೆ ವೇದಿಕೆಯನ್ನು ಬಿಟ್ಟು, ಆದರೆ ಈ ಸಲ ತುಂಬ ಜಾಣತನದಿಂದ ನೀವು ಹೇಳಿದಂತೆ ನಾಲಿಗೆಗೆ ಏನು ಕೆಲಸವನ್ನು ಕೊಡದೆ ತಲೆಗೆ ಕೆಲಸ ಕೊಡ್ತಾ ಇದ್ದಾರೆ. ಜಾತ್ರೆ ಮತ್ತೊಂದು ಆ ನೆಪ ಈ ನೆಪ ಅಂತ ಸಭೆ ಮಾಡ್ತೀವಿ, ಊಟ ಮಾಡ್ತೀವಿ ಅಂದರೆ ಏನು ಯಾರು ಏನು ಶಿಸ್ತು ಸಮಿತಿಯಿಂದ ನೋಟಿಸು ಕೊಡೋಕ್ಕಾಗಲ್ಲ, ಉಚ್ಚಾಟನೆಯೂ ಮಾಡೋಕ್ಕಾಗಲ್ಲ. ಅದಾದರೆ ಯತ್ನಾಳ್ ಅವ್ರಿಗೆ ಅಂಥದ್ದೊಂದು ಪ್ರಯೋಗ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ನಿರಂತರವಾದ ಅಪಸ್ವರ ಆಕ್ಷೇಪಗಳು ಖಂಡಿತ ಇದ್ದೇ ಇದೆ. ವಿಜೇಂದ್ರ ಅವರಿಗೆ ಕೊಡಬೇಡಿ ಅನ್ನೋವಂಥ ಒಂದು ಸಂದೇಶವನ್ನು ಖಡಕ್ಕಾಗಿ ತೇಲಿಸ್ತಾ ಇದ್ದಾರೆ ಅಥವಾ ಕಳಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ ಕೂಡ ಇದನ್ನು ಬಳಸ್ಕೊಂಡು ನೋಡಿ ಎಷ್ಟೆಲ್ಲ ವಿರೋಧ ಇದೆ, ಹಂತದಲ್ಲೂ ಕೂಡ ದಿನಗಳೂ ಕೂಡ ಕ್ಷಣಗಳೂ ಕೂಡ ನಿಮ್ಮನ್ನು ವಿರೋಧಿಸೋ ರೀತಿಯ ಪಕ್ಷದಲ್ಲಿ ಇಷ್ಟೊಂದು ದೊಡ್ಡ ವಿರೋಧಾಭಾಸ ಇದ್ರೂ ಕೂಡ ನಿಮಗೆ ಕೊಡ್ತಿದ್ದೀವಿ ಅಂದರೆ ಅಥವಾ ಕೊಟ್ವಿ ಅಂದರೆ ನೀವು ನಿಮ್ಮ ಒಂದು ಸಂಪೂರ್ಣವಾಗಿ ಏನೋ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಅಥವಾ ನಿಮ್ಮದೇ ಆಡಳಿತ ರೀತಿ ಮಾಡೋದಲ್ಲ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟು, ಮತ್ತು ಅಟ್ ದ ಸೇಮ್ ಟೈಮ್ ಇವರ ಕೆಲವು ಡಿಮ್ಯಾಂಡ್ಸ್ ಕೂಡ ಇರ್ಬೋದು. ಈಗಲ್ಲ ಅಂದ್ರೂ ಎಲೆಕ್ಷನ್ ಟೈಮ್ಗಾದ್ರೂ ಈಶ್ವರಪ್ಪ ಅವ್ರನ್ನ ವಾಪಸ್ ತಗೋಬೇಕು, ಯತ್ನಾಳ್ ಅವ್ರನ್ನ ವಾಪಸ್ ತಗೋಬೇಕು ಅಂತ ಕೆಲವು ಡಿಮ್ಯಾಂಡ್ಗಳನ್ನು ಇಡಬಹುದು. ಅಕಸ್ಮಾತ್ ವಿಜೇಂದ್ರ ಅವ್ರು ಆಗೋದೇ ಆದರೆ ಆಗುವ ಹಂತದಲ್ಲಿ, ಕಂಟಿನ್ಯೂ ಆಗುವ ಹಂತದಲ್ಲಿ ನಮ್ಮ ನಿಯಂತ್ರಣವೂ ಇರಬೇಕು ಪಕ್ಷದಲ್ಲಿ, ಅಥವಾ ಹೈಕಮಾಂಡ್ ನಿಯಂತ್ರಣಕ್ಕೆ ಒಳಪಡಬೇಕು ಅನ್ನೋ ಒಂದು ಫ್ರೇಮ್ ವರ್ಕಿಗೆ ಅನುಕೂಲ ಆಗೋ ರೀತಿ ರೆಬಲ್ಸ್ ಕಡೆ ಸಭೆಗಳನ್ನು ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮಧುವಾಗೆ ಪಟೇಲ್ರೆ ಇಷ್ಟೊತ್ತಿಗೆ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18, ಸಾಲ ನಮ್ಮದು, ಬಲ ನಿಮ್ಮದು.